ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ನೀವು ಹೇಳ್ತಿರೋ ಮಾತು ನನ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ನನಗೆ ಅರ್ಥ ಆಗ್ತಾ ಇಲ್ಲ. ಏನಂತ ಹೇಳಿ ಗಿರಿಜಾ, ಏನಂತ ಹೇಳಿ? ನಾವು ಹೊಲದಲ್ಲಿ ಇಲ್ಲದ ಸಮಯ ನೋಡಿ ಯಾರೋ ದುಷ್ಕರ್ಮಿಗಳು ನಮ್ಮ ಎತ್ತುಗಳ ಗುಡಿಸಲಿಗೆ ಬೆಂಕಿ ಹಚ್ಚಿದರು ಗಿರಿಜಾ. ಹೇಳ್ತಿರೋ ಮಾತು ನಿಜನಾ ಸ್ವಾಮಿ, ನಿಜನಾ? ಅಯ್ಯೋ ಮಾರುತೇಶ್ವರ, ನಂಬಿದ ಈ ಬಡವರ ಗತಿಗೆ ಈ ರೀತಿ ಶಿಕ್ಷೆಗೆ ಗುರಿ ಮಾಡಿದೀಯ. ಹೇಳು ಮಾರುತೇಶ್ವರ, ಹೇಳು ಮಾರುತೇಶ್ವರ, ಯಾಕೆ ಯಾಕೆ ನಮ್ಗೆ ಇಷ್ಟೊಂದು ಕಷ್ಟವನ್ನು ಕೊಡ್ತಾ ಇದೀಯಾ? ಹಾಗಾಗಿ ಎತ್ತುಗಳ ಗುಡಿಸಿಗೆ ಬೆಂಕಿ ಇಟ್ಟವರು ಯಾರು ಅಂತ ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಇಲ್ಲ ಗಿರಿಜಾ, ಇಲ್ಲ. ಅವರು ಯಾರು ಎಂಬುದು ತಿಳಿಯಲಿಲ್ಲ ಗಿರಿಜಾ, ತಿಳಿಯಲಿಲ್ಲ. ನಮ್ಮ ಎತ್ತುಗಳ ಸತ್ತಿರುವ ಸಂಕಟವನ್ನು ನೋಡಿದರೆ, ನಮ್ಮ ಸತ್ತಿರುವ ಸಂಕಟವನ್ನು ನೋಡಿದರೆ ಅದನ್ನೆಲ್ಲ ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಗಿರಿಜಾ. ಗಿರಿಜಾ, ನಾನು ಎದ್ದು ಕೂಡ ಸತ್ತಂತೆ. ಸಾವಿನ ಮಾತನ್ನ ಈಗೇಕೆ ಆಡ್ತಾ ಇದ್ದೀರಾ? ಈಗೇಕೆ ಆಡ್ತಾ ಇದ್ದೀರಾ ನೀವು? ನಮ್ಮನ್ನು ಜೀವನದಲ್ಲಿ ಆಗಬೇಕಾದ ಸಂಗತಿ ದೈವಿಚ್ಛೆಯಿಂದ ಆಗ್ತಾ ಇದೆ, ದೈವಿಚ್ಛೆಯಿಂದ ಆಗ್ತಾ ಇದೆ. ನಮಗೆ ಕಷ್ಟ ಕೊಡುವನು ಆ ದೇವನೇ, ನಮ್ಮ ಕಷ್ಟವನ್ನ ಪರಿಹರಿಸುವನು ಆ ದೇವನೇ. ಸ್ವಾಮಿ, ಆ ಮಾರುತೇಶ್ವರನ ಕೃಪೆಯಿಂದ ಇನ್ನು ಮೇಲಾದ್ರೂ ಈ ಘಟನೆಯನ್ನು ಮರೆತು ಮುಂದೆ ಆದ್ರೂ ನಮ್ಮ ಜೀವನದಲ್ಲಿ ಸಂತೋಷ ಬರುತ್ತನ್ನ ನಂಬಿಕೆ ನನಗಿದೆ, ನನಗೆ ಖಂಡಿತ ಇದೆ. ನಂಬಿಕೆ ಇದೆ ಅಂತ ಹೇಳಿ ನಂಬಿ ಕುಳಿತರೆ ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗಳು ಕಷ್ಟವನ್ನೇ ಅನುಭವಿಸಬೇಕಾಗುತ್ತದೆ, ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಗಿರಿಜಾ. ಹಾಗಾದ್ರೆ ನಮ್ಮ ಮುಂದಿನ ಜೀವನವನ್ನು ಹಿಡಿದಿದ್ರೆ ನಮ್ಮ ಬಾಳು ಹಾಳಾಗಿ ಹೋಗುತ್ತೆ ರೀ, ನಮ್ಮ ಬಾಳು ಹಾಳಾಗಿ ಹೋಗುತ್ತೆ. ನಮ್ಮ ಬಾಳು ಸುಗಮವಾಗಿ ಸಾಕ್ಬೇಕಾದ್ರೆ ನಾವು ಜೀವನದಲ್ಲಿ ಹೆಜ್ಜೆಯನ್ನು ಇಡ್ಲೇಬೇಕು ರೀ, ನಾವು ಜೀವನದಲ್ಲಿ ಹೆಜ್ಜೆಯನ್ನು ಇಡ್ಲೇಬೇಕು. ಹೌದು ಗಿರಿಜಾ, ಹೌದು, ನಿನ್ನ ಮಾತಿನಲ್ಲಿ ಸತ್ಯವಿದೆ. ಎಂದೊಂದು ದಿನ ಹೀಗಾಗಿದೆ ಎಂದರೆ ಮುಂದೆ ಬರುವ ದಿನವೂ ಹೀಗೆ ಆಯಿತೆಂದರೆ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ, ನಷ್ಟ, ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಆ ವಿಚಾರವನ್ನು ಮಾಡಬೇಡಿ. ವಿಚಾರ ಮಾಡಿದ್ರೆ ನಮ್ಮ ಬಾಳು ತುಂಬಾ ಕಷ್ಟ ಆಗುತ್ತೆ, ನಮ್ಮ ಜೀವನ ತುಂಬಾ ಕಷ್ಟ ಆಗುತ್ತೆ ರೀ, ಕಷ್ಟ ಆಗುತ್ತೆ. ಮಾರುತೇಶ್ವರನ ಕಥೆ ಸದಾ ಖಂಡಿತ ನಮ್ಮ ಮೇಲೆ ಇರ್ತೀರಿ, ನಮ್ಮ ಮೇಲೆ ಖಂಡಿತ ಇರುತ್ತೆ. ಅದ್ರ ಬಗ್ಗೆ ನೀವ್ಯಾಕ್ರಿ ವಿಚಾರ ಮಾಡ್ತೀರಾ? ದೇವರ ಇಚ್ಛೆಯಂತೆ ಮುಂದೆ ನಡೆಯೋಣ ರೀ, ಬನ್ನಿ ಹೋಗೋಣ. ಅಣ್ಣ, ಅಣ್ಣ, ಸೂರ್ಯ ಬಾ, ಸೂರ್ಯ ಬಾ. ಅತ್ತಿಗೆ, ಅಣ್ಣ ಯಾಕೋ ಮೌನವಾಗಿ ನಿಂತಿದ್ದಾನಲ್ಲ, ಯಾಕೆ ಅತ್ತಿಗೆ? ಮೈದುನ, ಹೇಳೋದಕ್ಕೆ ಏನು ಉಳಿದಿದೆ ಅಂತ ಹೇಳೋದು? ಅಂದರೆ ನಿಮ್ಮ ಮಾತಿನ ಅರ್ಥ? ಸೂರ್ಯ, ಸತ್ಯ ವಿಚಾರ ಏನಾದರೂ ನಿನಗೆ ತಿಳಿದ್ರೆ ಖಂಡಿತ ನೀನು ಇಲ್ಲಿ ನಿಲ್ಲೋದಿಲ್ವೋ? ನೀನು ಖಂಡಿತ ಇಲ್ಲಿ ನಿಲ್ಲೋದಿಲ್ಲ. ಅತ್ತಿಗೆ, ಅಂತಹ ರಹಸ್ಯವಾದ ಸತ್ಯದ ಕಥೆ ಏನು ಅಂತ ಹೇಳಬೇಕತ್ತೆ.
ಅಣ್ಣ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ಏನಾಯ್ತು ಬೇಗ ಹೇಳಣ್ಣ. ಏನಂತ ಹೇಳಲಿ ತಮ್ಮ, ಏನಂತ ಹೇಳಲಿ. ಇಂದು ನಮ್ಮ ಜೀವನದ ಬಂಡಿಗಾಲಿಗಳು ಮುರಿದು ಹೋಯಿತಪ್ಪ. ಅಂದರೆ ನಿನ್ನ ಮಾತಿನ ಅರ್ಥ ಬೇಗ ಹೇಳಣ್ಣ, ಅದೇನಂತ. ಹೇಳುತ್ತೇನೆ ಕೇಳುತ್ತಮ್ಮ, ಹೇಳುತ್ತೇನೆ ಕೇಳು. ನಾವು ಹೊಲದಲ್ಲಿ ಇಲ್ಲದ ಸಮಯ ನೋಡಿ, ನಾವು ಹೊಲದಲ್ಲಿ ಇಲ್ಲದ ಸಮಯ ನೋಡಿ ಯಾರೋ ಪಾಪಿಗಳು ನಮ್ಮ ಎತ್ತುಗಳ ಗುಡಿಸಲಿಕ್ಕೆ ಬೆಂಕಿ ಹಚ್ಚಿ ಅಲ್ಲ ತಮ್ಮ ಸೂರ್ಯ, ನಮ್ಮ ಎರಡು ಎತ್ತುಗಳು ಸತ್ತು ಹೋಗುವಪ್ಪ. ಅಲ್ಲ ನೀನು ಹೇಳುತ್ತಿರುವ ಮಾತು ಸತ್ಯವಾಗಿ ಹೇಳುತ್ತೇನೆಪ್ಪ, ಆ ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ. ನಾನು ಹೇಳುವ ಮಾತು ಸತ್ಯ ತಮ್ಮ, ಸತ್ಯ. ಅಲ್ಲ ಅವರು ಯಾರು ಎಂಬುದು ತಿಳಿಯುತ್ತೇನಣ್ಣ. ತಿಳಿದಿಲ್ಲ ತಮ್ಮ, ತಿಳಿದಿಲ್ಲ. ಅವರು ಯಾರು ಎಂಬುದು ತಿಳಿದಿದ್ದರೆ ಆ ಕಟ್ಟು ಸುಳಿ ಮಕ್ಕಳ ಬಿಡ್ತಿದ್ದೆ. ಸಿಗದಿದ್ದರೆ ಏನಾಯ್ತು ಬಿಡಣ್ಣ. ಅವರು ಪಾತಾಳದಲ್ಲಿ ಅಡಗಿದ್ದರು. ಅವರನ್ನು ಎಳೆದು ತಂದು ಅವರ ರಕ್ತದ ಕೋಡಿಯನ್ನು ಹರಿಸದಿದ್ದರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ಮೈದುನ, ಯಾಕಪ್ಪ ನೀನ್ ಯಾಕೋ ಸಿಟ್ಟಿಗೆ ಹೇಳ್ತೀಯ? ಮೈದುನ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಅದನ್ನ ಪತ್ತೆ ಹಚ್ತಾರಪ್ಪ, ಅವರೇ ಪತ್ತೆ ಹಚ್ಚುತ್ತಾರೆ. ಪೊಲೀಸರು ಅತ್ತಿಗೆ ಈಗಿನ ಕಾಲದಲ್ಲಿ ನಮ್ಮಂತ ಬಡವರಿಗೆ ಆ ಪೊಲೀಸರು ಸಹಾಯ ಮಾಡುವುದಿಲ್ಲ ಅತ್ತಿಗೆ. ಲಂಚದ ಆಸೆಗಾಗಿ ಆ ಶ್ರೀಮಂತರ ಕೆಲಸ ಮಾಡುತ್ತಾರೆ ವಿರಹ ನಮ್ಮಂತ ಬಡವರ ಕೆಲಸ ಮಾಡುವುದಿಲ್ಲ ಅತ್ತಿಗೆ, ಮಾಡುವುದಿಲ್ಲ ಅತ್ತಿಗೆ. ನಮ್ಮ ಎತ್ತುಗಳನ್ನು ಯಾರು ಕೊಂದರು ಎಂದು ನಾನೇ ಪತ್ತೆ ಹಚ್ಚುತ್ತೇನೆ. ನಿಂತ್ಕೋ ಮೈದುನ, ನಿಂತ್ಕೋ. ಮೊದಲೇ ನೀನು ಮುಂಗೋಪಿಯಪ್ಪ, ನೀನು ಮುಂಗೋಪಿ. ತಿಟ್ಟಿದ ಕೈಗೆ ಬುದ್ಧಿಯನ್ನು ಕೊಡ್ಬೇಡ ನೀನು. ನೋಡಪ್ಪ, ಏನಾದ್ರು ಅನಾಹುತ ಆಗಿ ನೀನ್ ಜೈಲಿಗೆ ಹೋದ್ರೆ ನಮ್ಮ ಗತಿ ಏನಪ್ಪ, ನಮ್ಮ ಗತಿ ಏನು ಹೇಳು? ಇಲ್ಲ ಅತ್ತಿಗೆ, ನಮ್ಮ ಎತ್ತುಗಳು ಸತ್ತ ವಿಷಯವನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬಾ ನೋವು ಉಂಟಾಗಿದೆ. ನಮ್ಮ ಎತ್ತುಗಳನ್ನು ಕೊಂದವರ ರಕ್ತದ ಕೋಡಿಯನ್ನು ಹರಿಸದಿದ್ದರೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ನಾನು ಬರುತ್ತೇನೆ ಅತ್ತಿಗೆ, ನಾನು ಬರುತ್ತೇನೆ. ತಂದೆ ಶ್ರೀ ಸದಾಶಿವಮೂರ್ತಿ, ನೀನೇ ನಮ್ಮನ್ನು ಕಾಪಾಡಬೇಕಪ್ಪ, ನೀನೇ ನಮ್ಮನ್ನು ಕಾಪಾಡಬೇಕು. ತಂದೆ, ನಿನ್ನ ನಂಬಿದ ಭಕ್ತರಿಗೆ ಯಾಕಿಂತ ಶಿಕ್ಷೆ, ಯಾಕಿಂತ ಕಷ್ಟಗಳನ್ನು ಕೊಡ್ತಾ ಇದೆಯಪ್ಪ, ಕೊಡ್ತಾ ಇದ್ದೀಯ. ಸ್ವಾಮಿ, ದೇವರು ಮಾಡಿದ ತಪ್ಪಿಗೆ, ಮನುಷ್ಯರು ಮಾಡಿದ ತಪ್ಪಿಗೆ ದೇವರಿಗೆ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೋಡಿ, ನಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ರೀ, ಅದನ್ನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬನ್ನಿ ಹೋಗೋಣ. ಅಣ್ಣ, ಅಣ್ಣ, ಏನಾಯ್ತು ತಮ್ಮ? ಅಣ್ಣ, ನಾನು ಈಗ ಕೇಳಿ ಬಂದ ವಿಷಯ ನಿಜವೇನಣ್ಣ? ಯಾವ ವಿಷಯ ತಮ್ಮ? ಅಣ್ಣ, ನಮ್ಮ ಎತ್ತುಗಳು ಸತ್ತಿದ್ದು ನಿಜವೇನಣ್ಣ? ಹೌದಪ್ಪ, ಹೌದು ತಮ್ಮ, ನಮ್ಮ ಎತ್ತುಗಳು ಸತ್ತು ಹೋದವಪ್ಪ. ಹೌದಪ್ಪ ಮೈದುನ, ಹೌದು. ಮನೇಲಿ ಯಾರು ಇಲ್ಲದ ಸಮಯದಲ್ಲಿ ಆ ದುಷ್ಟರು ಇಂಥ ಕೆಲಸವನ್ನ ಮಾಡಿಬಿಟ್ರಪ್ಪ, ಇಂಥ ಕೆಲಸವನ್ನ ಮಾಡಿಬಿಟ್ರು. ಲೇ ಸೂಳೆ ಮಕ್ಕಳ,
ಅಧಿಕಾರಿಗಳ ಮೇಲೆ ನಿಮ್ಮ ಅಟ್ಟಹಾಸ ತೋರಿಸಿದ್ರಲ್ಲ, ನಿಮ್ಮಂತವರನ್ನು ಸುಮ್ಮನೆ ಬಿಡುವುದಿಲ್ಲ ಈ ಅರುಣ. ಅಣ್ಣ ಅಣ್ಣ, ಈ ನೀಚ ಕೃತ್ಯವನ್ನು ಎಸಗಿದ ನೀಚರು ಯಾರೆಂದು ತಿಳಿಯುತ್ತೆ? ತಿಳಿದಿಲ್ಲಪ್ಪ, ತಿಳಿದಿಲ್ಲ. ಅವರನ್ನು ತಿಳಿದಿದ್ದರೆ ಇಷ್ಟೊತ್ತಿಗೆ ನಮ್ಮೂರಿನ ಅಕ್ಷಿ ಬಾಗಿಲಿಗೆ ಸೀಳಿ ರಕ್ತ ತೋರ್ನ ಕಟ್ಟುತ್ತಿದ್ದೇನೋ ತಮ್ಮ, ತೋರ್ನ ಕಟ್ಟುತ್ತಿದ್ದೆ. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಪ್ಪ, ನೀನಿನ್ನು ಚಿಕ್ಕವನಪ್ಪ, ನೀನಿನ್ನು ಚಿಕ್ಕವನು. ಇದ್ರ ಬಗ್ಗೆ ನೀನು ಚಿಂತೆ ಮಾಡ್ಬೇಡ. ನೋಡು, ಇದನ್ನೆಲ್ಲ ನಿಮ್ಮ ಅಣ್ಣ ಸೂರ್ಯ ನೋಡ್ಕೊಳ್ತಾನಪ್ಪ, ಸೂರ್ಯ ನೋಡ್ಕೊತಾನೆ. ಅದೆಲ್ಲ ಒಳಗೆ ಹೋಗೋಣ, ಹೋಗೋಣ.